ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೊಹೇಲ್ ಮಾತಾಡ್ತಾ ಇರೋದು. ಏನಪ್ಪ ವಿಷಯ ಅಂದರೆ, ಎಲ್ರಿಗೂ ಗೊತ್ತಿರೋ ಹಾಗೆ ಅಹಮದಾಬಾದ್ ಫ್ಲೈಟ್ ಇನ್ಸಿಡೆಂಟ್ ಬಗ್ಗೆ ಎಲ್ರಿಗೂ ಗೊತ್ತಿರಬೇಕು. ಹಾಗೆ ಒಂದು ವಿಡಿಯೋ ನೋಡ್ತಾ ಇದ್ದೆ. ತುಂಬ ಬೇಜಾರಾಯಿತು ನನಗೆ. ಯಾಕೆಂದರೆ ಇಬ್ಬರು ಕಪಲ್ಸ್ ಅಹಮದಾಬಾದ್ ಹೋಟೆಲ್ ಒಂದರಲ್ಲಿ ಸ್ಟೇ ಆಗಿರ್ತಾರೆ. ಆ ದಿನ ರಾತ್ರಿ ಆ ಕಪಲ್ಸ್ ಮಧ್ಯೆ ಏನೋ ಒಂದು ಜಗಳ ಆಗಿರುತ್ತೆ. ಆ ಜಗಳ ಮಾಡಿಕೊಂಡು ಆ ಹುಡುಗಿ ಹೇಳ್ತಾಳೆ, ಕೋಪದಲ್ಲಿ ಹೇಳ್ತಾಳೆ, ನಾನು ಇನ್ನು ಮುಂದೆ ನಿನ್ನ ಜೊತೆ ಮಾತಾಡಲ್ಲ, ಇದೇ ನಮ್ಮ ಕೊನೆ ಭೇಟಿಯಾಗಿರುತ್ತೆ, ಇನ್ನು ಮುಂದೆ ನಿನ್ನ ಮಖನೂ ನೋಡಲ್ಲ ಅಂತ. ಅದನ್ನು ಹೇಳಿಬಿಟ್ಟು ಆ ಹುಡುಗಿ ನಾನು ಲಂಡನ್ ಹೋಗ್ತೀನಿ ಅಂತ ಫ್ಲೈಟ್ ಬುಕ್ ಮಾಡ್ತಾಳೆ. ಆ ಫ್ಲೈಟ್ ಬಂದು ಏರ್ ಇಂಡಿಯಾ 171 ಆಗಿರುತ್ತೆ. ಆ ಫ್ಲೈಟ್ಗೋಸ್ಕರ ಏರ್ಪೋರ್ಟ್ ಹೋಗ್ತಾಳೆ. ಫ್ಲೈಟ್ ಟೇಕ್ ಆಫ್ ಆಗೋಕ್ಕೆ ಇನ್ನೂ 10 ನಿಮಿಷ ಇರುತ್ತೆ. ಆ ಹುಡುಗ ಸಾರಿ ಕೇಳೋಕ್ಕೆ ಏರ್ಪೋರ್ಟ್ನತ್ತ ಹೋಗ್ತಾನೆ. ಆ ಏರ್ಪೋರ್ಟ್ ಹೋಗೋಷ್ಟರಲ್ಲಿ ಆ ವಿಮಾನ ಟೇಕ್ ಆಫ್ ಆಗಿರುತ್ತೆ. ಟೇಕ್ ಆಫ್ ಆಗಿದ್ದ 10 ನಿಮಿಷ ನಂತರ ಆ ವಿಮಾನ ಕ್ರ್ಯಾಶ್ ಆಗಿದೆ ಅಂತ ಆ ಹುಡುಗನಿಗೆ ವಿಷಯ ತಲುಪುತ್ತೆ. ಆ ಹುಡುಗ ವಿಷಯ ಕೇಳಿ ಹುಚ್ಚಿನ ಥರ ಹುಡುಕಾಡ್ತಾನೆ. ನಾನು ಇನ್ನೇನು ಸಾರಿ ಕೇಳಕ್ಕೆ ಹೋಗ್ತಾ ಇದ್ದೆ, ಆ ಸಾರಿ ಕೇಳಕ್ಕೆ ಆ ಹುಡುಗಿನೇ ಇಲ್ವಲ್ಲ ಅಂತ ತುಂಬ ಅಳ್ತಾನೆ. ನಾನು ಈ ವಿಡಿಯೋ ಮೂಲಕ ಹೇಳೋದೇನೆಂದರೆ, ನಾವು ಇವತ್ತಿರ್ತೀವೋ ಇಲ್ಲ ಅಂತ ನಮಗೆ ಗೊತ್ತಿಲ್ಲ. ಯಾಕೆಂದರೆ ನಾಳೆ ದಿನ ನಮ್ದಲ್ಲ. ಇನ್ನೊಂದೇನೆಂದರೆ, ಎಷ್ಟೋ ಜನ ಜಗಳ ಮಾಡ್ಕೊಂಡಿರ್ತೀರಾ, ಮನಸ್ತಾಪ ಮಾಡ್ಕೊಂಡಿರ್ತೀರಾ. ಅವ್ರಿಗೆ ಹೋಗಿ ಪ್ಲೀಸ್ ಮಾತಾಡಿ. ಯಾಕೆಂದರೆ ನಾಳೆ ದಿನ ನಮ್ದಲ್ಲ. ನಾಳೆ ನಾವು ಇರ್ತೀವೋ ಇಲ್ಲ ಅಂತ ನಮಗೆ ಗೊತ್ತಿಲ್ಲ. ಪ್ಲೀಸ್ ಆ ದಿನ ಖುಷಿ ಪಡಿ. ಇವತ್ತಿನ ದಿನ ನೀವು ಖುಷಿ ಪಡಬೇಕು. ನಾಳೆ ದಿನ ನೀವು ಇರ್ತೀರೋ ಇಲ್ಲ ಅಂತ ನಿಜವಾಗ್ಲೂ ನಮಗೆ ಗೊತ್ತಿರಲ್ಲ. ಥ್ಯಾಂಕ್ ಯು.